ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ 6 ಎಳೆ ದಾರ, 7 ನಂಬರ್ ಕ್ರೋಶೆ ಹುಕ್ಕು 0.95 mm 7 ನಂಬರ್ ಕ್ರೋಶೆ ಹುಕ್ಕು ತಗೊಂಡಿದ್ದೀನಿ. ಮತ್ತು ಸ್ಮಾಲ್ ಬೀಡ್ಸ್ ಮಾತ್ರ ಉಪಯೋಗಿಸ್ತೀನಿ. ಫಸ್ಟ್ ದಾರ ಲಾಕ್ ಮಾಡಿ, ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸಿದ ಮೇಲೆ ಸ್ವಲ್ಪ ದೂರಕ್ಕೆ ಒಂದು ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿಬಿಟ್ಟು 3 ಚೈನ್ ಹಾಕಿ ಈ ಡಬಲ್ ಕ್ರೋಶೆಲಿ ಲಾಕ್ ಮಾಡ್ತೀನಿ. ಪೀಕೋ ಥರ ಆಗುತ್ತೆ. ಆಮೇಲೆ 3 ಚೈನು ಅಲ್ಲಿಂದಲೇ ಮತ್ತೆ ಲಾಕ್, ಮತ್ತೆ 3 ಚೈನು ಮತ್ತೆ ಲಾಕ್, ಅದೇ ಡಬಲ್ ಕ್ರೋಶೆಲಿ ಮೂರು ಚೈನ್ ಮಾಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಒಂಥರ ಫ್ಲವರ್ ಥರ ಬರುತ್ತೆ ಇದು. ಇದನ್ನು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಚಿಕ್ಕ ಚಿಕ್ಕದಾಗಿ. ಇದು ತುಂಬ ಸಿಂಪಲ್ ಡಿಸೈನ್, ಇದು ಈಸಿ ಡಿಸೈನು. ಇದಕ್ಕೆ ಇನ್ನೊಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಇಲ್ಲಿ ಈ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ವಲ್ಪ ದೂರಕ್ಕೆ ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿ ಈ ಡಬಲ್ ಕ್ರೋಶೆಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿಂದಲೇ 3 ಚೈನ್ ಮಾಡ್ಕೊಳ್ಳಿ. 3 ಚೈನ್ ಮಾಡಿಕೊಂಡು ಮತ್ತೆ ಆ ಡಬಲ್ ಕ್ರೋಶೆಲಿ ಲಾಕ್, ಮತ್ತೆ 3 ಚೈನು, ಅದು ಈ ಡಬಲ್ ಕ್ರೋಶೆಲಿ ಲಾಕ್. ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಇನ್ನೊಂದು ಸ್ಮಾಲ್ ಬೀಡ್ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ. ಇದೀಗ ಸ್ಮಾಲ್ ಬೀಡ್ ಹೀಗೆ ಸೇರಿಸಿದ ಮೇಲೆ ಲಾಕ್ ಮಾಡಬೇಕಾಗಿಲ್ಲ. ಹೀಗೆ ಸ್ವಲ್ಪ ದೂರಕ್ಕೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಹೆಚ್ಚು ದೂರ ಬೇಕಾಗಿಲ್ಲ, ಸ್ವಲ್ಪ ದೂರ ಅಷ್ಟೇ. ಡಬಲ್ ಕ್ರೋಶೆ ಆದಮೇಲೆ ನೋಡಿ 3 ಚೈನ್ ಮಾಡಿಕೊಂಡು ಈ ಡಬಲ್ ಕ್ರೋಶೆಲಿ ಸೇರಿಸ್ಕೊಳ್ಳಿ, ಲಾಕ್ ಮಾಡಿ. ಮತ್ತು ಅಲ್ಲಿಂದಲೇ 3 ಚೈನ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಡಬಲ್ ಕ್ರೋಶೆಲಿ ಹಿಂಗೆ ಸೇರಿಸ್ಕೊಳ್ಳಿ. ಮತ್ತು ಅಲ್ಲಿಂದಲೇ 3 ಚೈನ್ ಮಾಡ್ಕೊಳ್ಳಿ. ಮತ್ತು ಅದೇ ಡಬಲ್ ಕ್ರೋಶೆಲಿ ಸೇರಿಸ್ಕೊಳ್ಳಿ. 3 ಸಾರಿ ಆ ಥರ ಮಾಡ್ಕೊಳ್ಳಿ. ಮತ್ತು ಹಿಂಗೆ ಮಾಡ್ಕೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿ ಲಾಕ್ ಮಾಡಿ ನೋಡಿ. ಈ ಥರ ಬರುತ್ತೆ. ಕುಚ್ಚು ಬೇಕು ಅಂದರೆ ಮಧ್ಯದಲ್ಲಿ 3 ಚೈನ್ ಹಾಕ್ಕೊಳ್ಳಿ. ಬೇಕು ಅಂದರೆ ಕುಚ್ಚು ಸಹಿತ ಮಾಡೋಣ. ನಾನು ಕುಚ್ಚು ಮಾಡಲ್ಲ ಅಂತ ಫಸ್ಟಿಗೆ ಹಾಕಿಲ್ಲ. ಬೇಕಂದರೆ ಫಸ್ಟಿಂದಲೇ 3 ಚೈನ್ ಸೇರಿಸ್ಕೊಳ್ಳಿ. ಅಲ್ಲಿ ಕುಚ್ಚು ಹಾಕೋದಾದ್ರೆ, ಇಲ್ಲ ಆರ್ಚಿಂದ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಹಿಂಗೆ ಮಾಡ್ಕೋಬೋದು. ನಾನೀಗ 3 ಆರ್ಚ್ ಮಾಡಿದ ಮೇಲೆ ಒಂದು ಕುಚ್ಚು ಮಾಡ್ತಾಯಿದ್ದೀನಿ. 4 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಕುಚ್ಚು. ಈಗ ಇಲ್ಲಿ ಬೀಡ್, ಸ್ಮಾಲ್ ಬೀಡ್ ಸೇರಿಸಿ ನೋಡಿ. ಸ್ಮಾಲ್ ಬೀಡ್ ಸೇರಿಸಿದ ಮೇಲೆ ಲಾಕ್ ಮಾಡೋದು ಬೇಡ, ಹೀಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 3 ಈ ಥರ ಎರಡೊಂದು. ಆಮೇಲೆ 3 ಚೈನ್ ಮಾಡ್ಕೊಳ್ಳಿ. ಅಲ್ಲಿ 3 ಚೈನ್ ಮಾಡ್ಕೊಂಡು ಈಗ ಹಾಕಿರೋ ಡಬಲ್ ಕ್ರೋಶೆ ಇದೆಯಲ್ವಾ, ಅದರಲ್ಲಿ ಲಾಕ್ ಮಾಡಿ. ಮತ್ತು ಅಲ್ಲಿಂದಲೇ ಬೇರೆ ಮತ್ತೊಂದು ಸರಿ ಲಾಕ್ ಮಾಡೋದು ಬೇಡ, ಅಲ್ಲಿಂದಲೇ 3 ಚೈನ್ ಮಾಡ್ಕೊಳ್ಳಿ. ಅದನ್ನು ಲಾಕ್ ಮಾಡಿ ಡಬಲ್ ಕ್ರೋಶೆಲಿ. ಮತ್ತು ಅಲ್ಲಿಂದಲೇ ಇನ್ನೊಂದು ಸರಿ 3 ಚೈನ್ ಮಾಡ್ಕೊಳ್ಳಿ, ಅದನ್ನು ಲಾಕ್ ಮಾಡಿ. ಆಮೇಲೆ ಅದನ್ನು ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸಿ. ಚಿಕ್ಕ ಚಿಕ್ಕ ಅರ್ಚು. ಇದು ಬ್ಲೌಸ್ ನೆಕ್ಗೂ ನೀವು ಹೀಗೆ ಮಾಡ್ಬೋದು. ಕುಚ್ಚು ಇಲ್ಲದೇ ಮಾಡ್ಕೊಂಡು ಹೋದ್ರೆ ಬ್ಲೌಸ್ ನೆಕ್ಕಲ್ಲಿ ಚೆನ್ನಾಗಿ ಡಿಸೈನ್ ಬರುತ್ತೆ, ಅಂದರೆ ಫ್ಲವರ್ ಥರ ಡಿಸೈನ್ ಕಾಣುತ್ತೆ. ಈಸಿಯಾಗಿದೆ, ಬೇಗ ಆಗುತ್ತೆ. 1 ಗಂಟೆಲೆಲ್ಲ ಆಗುತ್ತೆ ಇದು ಪೂರ್ತಿ ಸೀರೆಗೆ. ನೀವು ಸಿಂಪಲ್ ಡಿಸೈನ್ಗಳು ಅಥವಾ ಇದು ಏನು ಮೈಸೂರು ಸಿಲ್ಕು ಸಾರಿಗಳೆಲ್ಲ ಇದ್ದರೆ ಆವಾಗ ಅದನ್ನು ಮಾಡ್ಕೋಬೋದು ಅದರಲ್ಲಿ ನೀವು. ನೋಡಿ ಈ ಥರ ಇದನ್ನು ಲಾಕ್ ಮಾಡಿ.
ಮತ್ತು ಇದನ್ನು ಹೀಗೆ ಡಬಲ್ ಕ್ರೋಶೆ ಮಾಡಿಕೊಂಡು. ಸ್ನೇಹಿತರೆ, ನಾನು ಕನ್ನಡ ವ್ಲಾಗಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಗೆ ಗೊತ್ತಿದೆ, ನಾನು ಮೊದಲೇ ಒಂದು ಹಿಂದಿ ವ್ಲಾಗಿಂಗ್ ಚಾನಲ್ ಇದೆ ಅಂತ ಹೇಳಿದ್ದೀನಲ್ವ, ಅದೇ ಚಾನಲನ್ನು ಕನ್ನಡ ಚಾನಲಾಗಿ ಕನ್ವರ್ಟ್ ಮಾಡಿದ್ದೀನಿ. ನಾನು ಬೇರೆ ಚಾನಲ್ ಓಪನ್ ಮಾಡಿಲ್ಲ, ಅದೇ ಚಾನಲು. ಈಗ ಕನ್ನಡದಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಹಿಂದಿಲಿ ಬೇಡ ಅಂತ ಎಲ್ಲರೂ ಕೇಳಿದ್ರಿ ನೀವೆಲ್ಲ ಅಂತ ನಾನು ಕನ್ನಡದಲ್ಲಿ ಮಾಡ್ತಾಯಿದ್ದೀನಿ. ಅದರಿಂದ ನೋಡಿ, ನೀವು ಕನ್ನಡದಲ್ಲಿ ಇದೆ. ನಾನು ಫುಡ್ ಬ್ಲಾಗ್ ಹೆಚ್ಚು ಮಾಡ್ತಾಯಿದ್ದೀನಿ, ಅಡಿಗೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ, ಅದನ್ನೇ ಹೆಚ್ಚು ತೋರಿಸ್ತಾ ಇದ್ದೀನಿ. ಅದರಿಂದ ನಿಮ್ಗೆ ಇಷ್ಟ ಆಗ್ಬೋದು, ನೋಡಿ. ಸಬ್ಸ್ಕ್ರೈಬ್ ಮಾಡಿ. ಚಾನಲ್ ಲಿಂಕ್ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟು ಮಾಡಿ. ಖುಷಿ ಆಗುತ್ತೆ ನನಗೆ, ಕಮೆಂಟ್ ಮಾಡಿದರೆ ನಿಜವಾಗಿ ಖುಷಿ ಆಗುತ್ತೆ. ಇದರಲ್ಲೂ ಮಾಡಲ್ಲ ನೀವು ಕಮೆಂಟ್ ಮಾಡಿ. ನೋಡಿ, ಇದು ಕುಚ್ಚಿಗೆ ಅಂತ 4 ಚೈನ್ ಹಾಕಿದ್ದೀನಿ. ಮತ್ತು ಈಗ ಮತ್ತೆ ಬೀಡ್, ಮತ್ತೆ ಡಬಲ್ ಕ್ರೋಶೆ, ಮತ್ತೆ 3 ಚೈನು, ಈ ಡಬಲ್ ಕ್ರೋಶೆಯಲ್ಲಿ ಲಾಕ್, ಮತ್ತೆ 3 ಚೈನು, ಈ ಡಬಲ್ ಕ್ರೋಶೆಯಲ್ಲಿ ಲಾಕ್, ಮತ್ತೆ 3 ಚೈನು, ಡಬಲ್ ಕ್ರೋಶೆಯಲ್ಲಿ ಲಾಕ್. ಈ ಥರ ಮಾಡಿಕೊಂಡ್ರೆ ಮತ್ತೆ ಎಲ್ಲಿಗೆ ಬರುತ್ತೆ ಅಂತ ಬಟ್ಟೆಗೆ ಲಾಕ್. ನೋಡಿ, ಈ ಥರ 3 ಸಾರಿ ಮಾಡಿ 4 ಚೈನ್ ಮಾಡಿ, 3 ಸಾರಿ ಮಾಡಿ 4 ಚೈನ್ ಮಾಡಿ, ಮತ್ತೆ ಸ್ಮಾಲ್ ಬೀಡ್ಸ್ ಇರಿಸಿ. ಮೂರು ಚೈನು, ಇದು ಲಾಕ್. ನನ್ನ ವ್ಲಾಗಿಂಗ್ ಚಾನಲಲ್ಲಿ ಹೆಚ್ಚು ನಮ್ಮ ಅಡುಗೆ, ನನ್ನ ಮನೆಯಲ್ಲಿ ಮಾಡೋಂಥ ಅಡುಗೆಗಳೆಲ್ಲ ತೋರಿಸ್ತಿದ್ದೀನಿ. ನೋಡಿ, ನಿಮಗೆ ಇಷ್ಟ ಆಗ್ಬೋದು ನಮ್ಮ ಊರಿನ ಅಡುಗೆಗಳು. ಈ ಥರ 3 ಚೈನು ಮಾಡ್ಕೊಂಡು ಲಾಕ್ ಮಾಡಿ, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇದನ್ನು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ ಬೀಡ್, ಈ ಥರ ಮತ್ತೆ 3 ಚೈನು, ಬಟ್ಟೆಗೆ ಲಾಕ್, ಮತ್ತೆ 3 ಚೈನು, ಬಟ್ಟೆಗೆ ಲಾಕ್. ಇದನ್ನು ಬಟ್ಟೆಗೆ ಸೇರಿಸಿ, ಈ ಥರ ಮಾಡ್ಕೊಂಡು ಹೋಗಿ. ಪೂರ್ತಿ ಮಾಡಿ ತೋರಿಸ್ತೀನಿ ಕುಚ್ಚು ಹಾಕಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.